ಹಲೋ ಎವ್ರಿವನ್. ಎಕನಾಮಿಯಲ್ಲಿ ಈಗ ನಾವು ನೋಡ್ಲಿಕ್ಕೆ ಹೊರಟಿರೋ ವಿಷಯ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಬಹಳ ಇಂಪಾರ್ಟೆಂಟ್ ಹಾಗೂ ಈಸಿ ಕಾನ್ಸೆಪ್ಟ್. ಒಂದ್ಸಾರಿ ಅರ್ಥ ಮಾಡಿಕೊಂಡ್ರೆ ಮುಂದೆ ಎಲ್ಲ ಕಡೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತಂದರೆ ದ ರಿಸೋರ್ಸಸ್ ಯೂಸ್ ಟು ಪ್ರೊಡ್ಯೂಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸರಕು ಮತ್ತು ಸೇವೆಗಳು ಯಾಕೆ ಬೇಕು ನಮಗೆ? ಸರಕು ಸೇವೆಗಳು ಯಾಕೆ ಬೇಕು ಅಂತಂದರೆ ನಮಗೆ ತುಂಬ ಆಸೆ ಬಯಕೆಗಳಿದೆ, ವಾಂಟ್ಸ್ ನೀಡ್ಸ್ ತುಂಬ ಇದೆ. ಆ ವಾಂಟ್ಸನ್ನು ಸ್ಯಾಟಿಸ್ಫೈ ಮಾಡಿಕೊಳ್ಳಿಕ್ಕೆ ನಮಗೆ ಸರಕು ಸೇವೆಗಳು ಬೇಕು. ಆ ಸರಕು ಸೇವೆಗಳನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಬೇಕಾಗಿರೋದೇ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಏನೇನು ಬೇಕು ಪ್ರೊಡಕ್ಷನ್ಗೆ ಅಂತ ನಾವು ನೋಡ್ತಾ ಇದ್ದೇವೆ ಅಷ್ಟೆ. ಸೊ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್ ಆರ್ ದ ಇನ್ಪುಟ್ಸ್ ಆರ್ ರಿಸೋರ್ಸಸ್ ಯೂಸ್ ಟು ಪ್ರೊಡ್ಯೂಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಗೂಡ್ಸ್ ಸರ್ವಿಸ್ಗಳನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಬೇಕಾಗಿರುವಂಥ ಇನ್ಪುಟ್ ಅಥವಾ ರಿಸೋರ್ಸ್ಗಳು. ದೆರ್ ಆರ್ 4 ಮೇನ್ ಫ್ಯಾಕ್ಟರ್ಸ್. 4 ಮುಖ್ಯವಾದ ಫ್ಯಾಕ್ಟರ್ಗಳಿದೆ: ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆಂಟ್ರಪ್ರನರ್ಶಿಪ್. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದು ಲ್ಯಾಂಡ್. ಲ್ಯಾಂಡ್ ಅಂದ ತಕ್ಷಣ ನಮಗೆ ಭೂಮಿ ಅನ್ನುವಂಥ ಕಲ್ಪನೆ ಬರುತ್ತೆ. ಆದರೆ ಬರೀ ಭೂಮಿ ಮಾತ್ರ ಅಲ್ಲ, ಆಲ್ ನ್ಯಾಚುರಲ್ ರಿಸೋರ್ಸಸ್ ಗಿವನ್ ಬೈ ನೇಚರ್ ಎಲ್ಲವನ್ನೂ ಸಹ ನಾವು ಲ್ಯಾಂಡಲ್ಲಿ ಕನ್ಸಿಡರ್ ಮಾಡ್ತೇವೆ. ಲ್ಯಾಂಡ್ ಅಂದ ತಕ್ಷಣ ಬರೀ ಈ ಲ್ಯಾಂಡ್ ಮಾತ್ರ ಅಲ್ಲ, ಅದ್ರ ಜೊತೆ ಫಾರೆಸ್ಟು, ವಾಟರು, ಮಿನರಲ್ಸ್. ಸೊ ಆಲ್ ನ್ಯಾಚುರಲ್ ರಿಸೋರ್ಸಸ್ ಎಲ್ಲ ಕನ್ಸಿಡರ್ ಆಗೋದು ಯಾವುದ್ರ ಅಡಿಯಲ್ಲಿ? ಲ್ಯಾಂಡ್ ಅನ್ನುವಂಥ ಫ್ಯಾಕ್ಟರ್ನ ಅಡಿಯಲ್ಲಿ. ಎಕ್ಸಾಂಪಲ್ ನೋಡಿ, ಫರ್ಟೈಲ್ ಸಾಯಿಲ್ ಯೂಸ್ಡ್ ಫಾರ್ ಫಾರ್ಮಿಂಗ್, ವಾಟರ್ ಯೂಸ್ಡ್ ಇನ್ ಪ್ರೊಡಕ್ಷನ್, minerals used in industries, sunlight, wind, etc. ಎವ್ರಿಥಿಂಗ್ ಇದೆಲ್ಲ ಕನ್ಸಿಡರ್ ಆಗೋದು ಯಾವುದರಲ್ಲಿ? ಲ್ಯಾಂಡ್. ಈ ಲ್ಯಾಂಡಿಂದ ಬರುವಂಥ ಇನ್ಕಮಿಗೆ ನಾವೇನಂತ ಕರಿತೇವೆ? ರೆಂಟ್. ಸೊ ಇದೆಲ್ಲವನ್ನು ಯುಟಿಲೈಸ್ ಮಾಡಬೇಕಾದ್ರೆ ಅದರಿಂದ ನಮಗೆ ಬರುವಂಥ ಇನ್ಕಮಿಗೆ ನಾವು ರೆಂಟ್ ಅಂತ ಕರಿತೇವೆ. ಪೇಮೆಂಟ್ ಫಾರ್ ದಿ ಯೂಸ್ ಆಫ್ ಲ್ಯಾಂಡ್. ಲ್ಯಾಂಡ್ ಯೂಸ್ ಮಾಡೋದಕ್ಕೆ ಬರುವಂಥ ಪೇಮೆಂಟ್, ಅದಕ್ಕೆ ರೆಂಟ್ ಅಂತ ಕರಿತೇವೆ. ಉದಾಹರಣೆಗೆ ನಿಮ್ಮದೇ ಆದ ಒಂದು ಜಾಗ ಇದೆ, ಅದನ್ನು ಬೇರೆಯವರಿಗೆ ಕೊಡ್ತೀರಿ ಸ್ವಲ್ಪ ದಿನ, ಆಗ ಅವರು ವಾಪಸ್ ಬಾಡಿಗೆ ಕೊಡ್ತಾರೆ, ರೆಂಟ್ ಕೊಡ್ತಾರೆ. ಈ ರೀತಿ ನೀವು ಲಿಂಕ್ ಮಾಡ್ಕೋಬಹುದು. ಲ್ಯಾಂಡಿಂದ ಬರೋದು ರೆಂಟ್. ಲ್ಯಾಂಡಲ್ಲಿ ಬರೀ ಭೂಮಿ ಮಾತ್ರ ಅಲ್ಲ, ಫಾರೆಸ್ಟು, ವಾಟರು, ಮಿನರಲ್ಸ್, ಹೀಗೆ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಅದು ನೆನಪಿರಬೇಕು. ಸಾರಿ, ಲೇಬರ್ ಎರಡನೇದು. ಲೇಬರ್ ಅಂತಂದರೆ ಹ್ಯೂಮನ್ ಎಫರ್ಟ್, ಬೋತ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಯೂಸ್ಡ್ ಇನ್ ಪ್ರೊಡಕ್ಷನ್. ಫಿಸಿಕಲ್ ಎಫರ್ಟ್ ಸಹ ಇರಬಹುದು, ಅಥವಾ ಮೆಂಟಲಿ ನೀವು ನಿಮ್ಮ ನಾಲೆಜ್ ಅನ್ನು ಯೂಸ್ ಮಾಡ್ತಾ ಇರಬಹುದು. ಎಫರ್ಟಿಗೆ ಲೇಬರ್ ಅಂತ ಕರಿತೇವೆ. ಫಿಸಿಕಲ್ ಲೇಬರ್, ಮೆಂಟಲ್ ಲೇಬರ್, ಸ್ಕಿಲ್ಡ್ ಲೇಬರ್ ಆ್ಯಂಡ್ ಅನ್ಸ್ಕಿಲ್ಡ್ ಲೇಬರ್ ಎಲ್ಲ ಸಹ ಲೇಬರ್ ಅಡಿಯಲ್ಲಿ ಬರುತ್ತೆ. ಉದಾಹರಣೆಗೆ ಫಾರ್ಮ್ ವರ್ಕರ್ಸ್ ಇರ್ತಾರೆ, ಫ್ಯಾಕ್ಟ್ರಿ ವರ್ಕರ್ಸ್, ಟೀಚರ್ಸ್, ಡಾಕ್ಟರ್ಸ್, ಇಂಜಿನಿಯರ್ಸ್, ಶಾಪ್ ಅಸಿಸ್ಟೆಂಟ್ಸ್ ಅಥವಾ ಅಸಿಸ್ಟೆಂಟ್ಸ್ ಎಲ್ಲ ಬರೋದು ಯಾವುದರಲ್ಲಿ? ಲೇಬರ್ನ ಅಡಿಯಲ್ಲಿ. ಲೇಬರಿಗೆ ಬರುವಂಥ ಇನ್ಕಮಿಗೆ ನಾವು ವೇಜಸ್ ಅಥವಾ ಸ್ಯಾಲ್ರಿ ಅಂತ ಕರಿತೇವೆ. ಲ್ಯಾಂಡಿಂದ ಬರೋದೇನು? ರೆಂಟ್. ಲೇಬರಿಂದ ಬರೋದು ಏನು? ಸ್ಯಾಲ್ರಿ ಅಥವಾ ವೇಜಸ್, ಕೂಲಿ ಅಥವಾ ಸಂಬಳ. ಅಂದರೆ ಅವರು ಕೆಲಸ ಮಾಡಿದ್ದಕ್ಕೆ ಅವರು ಪಡ್ಕೊಳ್ಳೋದು ಸ್ಯಾಲ್ರಿ ಅಥವಾ ವೇಜಸ್. ಮೂರನೇದು ಕ್ಯಾಪಿಟಲ್. ಅಂದರೆ ಮ್ಯಾನ್ ಮೇಡ್ ರಿಸೋರ್ಸಸ್ ಯೂಸ್ ಟು ಪ್ರೊಡ್ಯೂಸ್ ಮೋರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಮುಖ್ಯವಾದ ಅಂಶ ಏನು? ಮ್ಯಾನ್ ಮೇಡ್ ರಿಸೋರ್ಸಸ್. ಮನುಷ್ಯರೇ ನಿರ್ಮಾಣ ಮಾಡಿದ್ದು, ಮನುಷ್ಯರೇ ರೂಪಿಸಿದ್ದು ಅಂತಹ ರಿಸೋರ್ಸ್ಗಳು. ಅದರ ಮೂಲಕ ನಾವು ಗೂಡ್ಸ್ ಆ್ಯಂಡ್ ಸರ್ವಿಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತೇವೆ. ಉದಾಹರಣೆಗೆ ಬಿಲ್ಡಿಂಗ್ಸು, ಮಷಿನರಿ, ಟೂಲ್ಸು, ಇಕ್ವಿಪ್ಮೆಂಟು, ಇದೆಲ್ಲ ಕ್ಯಾಪಿಟಲ್ಲಿಗೆ ಎಕ್ಸಾಂಪಲ್. ಒಂದು ಫ್ಯಾಕ್ಟ್ರಿಲಿ ಮಷಿನ್ ಇದೆ, ಅದು ಕ್ಯಾಪಿಟಲ್ಲು. ಟೂಲ್ಸ್ಗಳಿರುತ್ತೆ, ಕಂಪ್ಯೂಟರ್ಸು, ಬಿಲ್ಡಿಂಗ್ಸು, ವೆಹಿಕಲ್ಲು, ರಾ ಮಟೀರಿಯಲ್ಲು. ಸೊ ಇದೆಲ್ಲ ಏನು? ಕ್ಯಾಪಿಟಲ್. ಸೊ ಕ್ಯಾಪಿಟಲಿಂದ ನಮಗೆ ಬರುವಂತಹ ಇನ್ಕಮಿಗೆ ಏನಂತ ಕರಿತೇವೆ? ಇಂಟ್ರೆಸ್ಟ್, ಪೇಮೆಂಟ್ ಫಾರ್ ದಿ ಯೂಸ್ ಆಫ್ ಕ್ಯಾಪಿಟಲ್. ಲ್ಯಾಂಡಿಂದ ಬಂದಿರೋದೇನು? ರೆಂಟು. ಲೇಬರಿಂದ ಬಂದಿರೋದು ಸ್ಯಾಲ್ರಿ ಅಥವಾ ವೇಜಸ್ಸು. ಈಗ ಕ್ಯಾಪಿಟಲಿಂದ ಬರ್ತಾ ಇರೋದೇನು? ಇಂಟ್ರೆಸ್ಟ್. ಓಕೆನಾ? ನೆಕ್ಸ್ಟ್ ಆಂಟ್ರಪ್ರನರ್ಶಿಪ್. ಅನ್ನೋದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಇತ್ತೀಚಿನ ದಿನಗಳಲ್ಲಿ ಸ್ಟಾರ್ಟಪ್ ಇಕೋಸಿಸ್ಟಮ್ ಇರಬೇಕು ಅಂತೆಲ್ಲ ಹೇಳ್ತೀವಲ್ವಾ. ಉದ್ಯಮಶೀಲತೆ
Ability to bring together land, labor and capital, take risk and organize production. ಏನು ಆಂಟರ್ಪ್ರಿನರ್ಶಿಪ್ ಅಂತಂದರೆ, ಈಗಾಗಲೇ ಲ್ಯಾಂಡ್ ಇದೆ ನಮ್ಮ ಹತ್ರ, ಲೇಬರ್ಸು ಇದ್ದಾರೆ, ಅದ್ರ ಜೊತೆ ಕ್ಯಾಪಿಟಲು ಇದೆ. ಇದೆಲ್ಲವನ್ನು ಒಂದೇ ಕಡೆ ತಂದು ಒಂದು ಪ್ರಾಡಕ್ಟನ್ನು ರೆಡಿ ಮಾಡಬೇಕಲ್ವಾ? ರೆಡಿ ಮಾಡಲಿಕ್ಕೆ ಒಬ್ಬರು ಮುಂದೆ ಬರಬೇಕಲ್ವಾ? ಅವರು ಆಂಟ್ರಪ್ರಿನರ್. ಅವರು ಮಾಡೋದೇನು ಆಂಟ್ರಪ್ರಿನರ್ಶಿಪ್ ಅಲ್ವಾ? ಅವರು ಮುಂದೆ ಬಂದು ರಿಸ್ಕ್ ತಗೋಬೇಕು, ಎಲ್ಲವನ್ನ ಆರ್ಗನೈಸ್ ಮಾಡಬೇಕು. ಅದಕ್ಕೆ ಆಂಟ್ರಪ್ರಿನರ್ಶಿಪ್ ಅಂತ ಕರಿತೇವೆ. ಆಂಟ್ರಪ್ರಿನರ್ಶಿಪ್ಪಿಗೆ ಏನು ಬೇಕಾಗುತ್ತೆ? ವಿಷನ್, ಇನೋವೇಷನ್ ಮೈಂಡ್ಸೆಟ್ ಬೇಕಾಗುತ್ತೆ, ರಿಸ್ಕ್ ಟೇಕಿಂಗ್ ಎಬಿಲಿಟಿ ಬೇಕು, ಡಿಸಿಷನ್ ಮೇಕಿಂಗ್ ತುಂಬ ಇರುತ್ತೆ. ಒಂದು ಬಿಸ್ನೆಸ್ ಓನರ್ ಇದ್ದಾರೆ, ಒಂದು ಕಂಪನಿ ಸ್ಟಾರ್ಟ್ ಮಾಡ್ತಾರೆ, ಎಷ್ಟು ಪ್ರೊಡಕ್ಷನ್ ಯಾವ ರೀತಿ ಇರಬೇಕು, ರಿಸ್ಕ್ ತಗೊಳ್ಳೋದು, ಪ್ರಾಫಿಟ್ ಅರ್ನ್ ಮಾಡೋದು, ಇದೆಲ್ಲ ಆಂಟ್ರಪ್ರಿನರ್ಶಿಪ್ಪಿಗೆ ಸಂಬಂಧಪಟ್ಟಿರೋದು. ಆಂಟ್ರಪ್ರಿನರ್ಶಿಪ್ಪಿಂದ ಏನು ಬರುತ್ತೋ ಇನ್ಕಮ್ಮು, ಅದಕ್ಕೆ ಪ್ರಾಫಿಟ್ ಅಂತ ಕರಿತೇವೆ. ರಿಸ್ಕ್ ತಗೊಂಡು ಇನಿಷಿಯೇಟಿವನ್ನು ತಗೊಂಡಿದ್ದಕ್ಕೆ ಅವ್ರಿಗೆ ಬರುವಂಥ ರಿವಾರ್ಡ್ ಅದು. ಸೊ ಲ್ಯಾಂಡಿಂದ ಏನು ಬಂತು? ರೆಂಟ್ ಬಂತು. ಲೇಬರಿಂದ ಏನು ಬರುತ್ತೆ? ವೇಜಸ್ ಅಥವಾ ಸ್ಯಾಲ್ರಿ ಬರುತ್ತೆ. ಕ್ಯಾಪಿಟಲಿಂದ ಇಂಟ್ರೆಸ್ಟ್ ಬರುತ್ತೆ. ಆಂಟ್ರಪ್ರಿನರ್ಶಿಪ್ಪಿಂದ ಏನು ಬಂತು? ಪ್ರಾಫಿಟ್ ಬರುತ್ತೆ. ಆಂಟ್ರಪ್ರಿನರ್ಶಿಪ್ ಏನು ಮಾಡುತ್ತೆ? ಎಲ್ಲವನ್ನ ಒಂದೇ ಕಡೆ ತಂದು ಒಂದು ಪ್ರಾಡಕ್ಟನ್ನು ಬಿಲ್ಡ್ ಮಾಡುತ್ತೆ. ಲ್ಯಾಂಡು, ಲೇಬರ್, ಕ್ಯಾಪಿಟಲನ್ನು ಒಗ್ಗೂಡಿಸೋದು ಯಾವುದು? ಆಂಟ್ರಪ್ರಿನರ್ಶಿಪ್. ಸೊ ಹೌ ದ 4 ಫ್ಯಾಕ್ಟರ್ ವರ್ಕ್ ಟುಗೆದರ್ ಅಂತಂದರೆ, ಲ್ಯಾಂಡ್ ಏನು ಕೊಡುತ್ತೆ? ನ್ಯಾಚುರಲ್ ರಿಸೋರ್ಸ್ಗಳನ್ನು ಪ್ರೊವೈಡ್ ಮಾಡುತ್ತೆ. ಲೇಬರ್ ಏನು ಮಾಡ್ತಾರೆ? ಅವರ ಸ್ಕಿಲ್ಗಳನ್ನು ಯುಟಿಲೈಸ್ ಮಾಡಿಕೊಂಡು ನ್ಯಾಚುರಲ್ ರಿಸೋರ್ಸ್ಗಳನ್ನು ಎಫಿಷಿಯೆಂಟಾಗಿ ಯೂಸ್ ಮಾಡ್ಕೊಳ್ತಾರೆ. ಪ್ರೊವೈಡ್ಸ್ ಹ್ಯೂಮನ್ ಎಫರ್ಟ್ ಆ್ಯಂಡ್ ಸ್ಕಿಲ್. ಕ್ಯಾಪಿಟಲ್ ಮೂಲಕ ನಮಗೆ ಟೂಲ್ಸು, ಮಷಿನ್ ಸಿಗುತ್ತೆ. ಆಂಟ್ರಪ್ರಿನರ್ ಏನು ಮಾಡ್ತಾರೆ? ಎಲ್ಲವನ್ನು ಆರ್ಗನೈಸ್ ಮಾಡ್ತಾರೆ, ಕೋಆರ್ಡಿನೇಟ್ ಮಾಡ್ತಾರೆ. ಯಾಕೆ ಇದೆಲ್ಲ ಬೇಕು ನಮಗೆ ಅಂತಂದರೆ, ದೇ ಆರ್ ಎಸೆನ್ಷಿಯಲ್ ಫಾರ್ ಪ್ರೊಡಕ್ಷನ್ ಆಫ್ ಆಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಇದೆಲ್ಲ ಇದ್ರೆ ಮಾತ್ರ ಒಂದು ವಸ್ತು, ಸರಕು, ಸೇವೆಯನ್ನು ಪ್ರೊಡ್ಯೂಸ್ ಮಾಡಲಿಕ್ಕಾಗೋದು. ಇದರಿಂದ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ, ಒಬ್ಬ ವ್ಯಕ್ತಿಗೆ ಆದಾಯ ಬರುತ್ತೆ. ದೇ ಕಾಂಟ್ರಿಬ್ಯೂಟ್ ಟು ಇಕನಾಮಿಕ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ದೇ ಹೆಲ್ಪ್ ಇನ್ ಎಫಿಷಿಯಂಟ್ ಯೂಸ್ ಆಫ್ ರಿಸೋರ್ಸಸ್ ಅಲ್ವಾ? ಸಂಪನ್ಮೂಲಗಳು ಇದ್ದರೆ ಸಾಕಾಗೋದಿಲ್ಲ, ಅದನ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೇಕು. ದೇ ಇಂಪ್ರೂವ್ ಲಿವಿಂಗ್ ಸ್ಟ್ಯಾಂಡರ್ಡ್ ಆ್ಯಂಡ್ ಕ್ವಾಲಿಟಿ ಆಫ್ ಲೈಫ್. ಯಾವಾಗ ಸ್ಯಾಲ್ರಿ ಬರುತ್ತೋ, ಸ್ಯಾಲ್ರಿಯನ್ನು ಅಥವಾ ನಾವು ಸ್ಯಾಲ್ರಿ ಪಡ್ಕೊಳ್ತಾ ಇದ್ದ ಹಾಗೆ ನಮ್ಮ ಜೀವನ ಮಟ್ಟ ಸುಧಾರಿಸ್ತಾ ಹೋಗುತ್ತೆ. ಸೊ ಲ್ಯಾಂಡ್ ಅಂದರೆ ನ್ಯಾಚುರಲ್ ರಿಸೋರ್ಸಸ್ಸು, ಲ್ಯಾಂಡು, ವಾಟರ್, ಫಾರೆಸ್ಟ್, ಮಿನರಲ್ಸ್ ಎಲ್ಲ ಬರುತ್ತೆ. ಅದರಿಂದ ಬರುವಂಥ ಇನ್ಕಮ್ ರೆಂಟ್. ಲೇಬರ್ ಅಂತಂದರೆ ಹ್ಯೂಮನ್ ಎಫರ್ಟ್, ಸ್ಕಿಲ್. ವರ್ಕರ್ಸು, ಟೀಚರ್ಸು, ಡಾಕ್ಟರ್ಸು, ಇಂಜಿನಿಯರ್ಸು ಎಲ್ಲ ಎಕ್ಸಾಂಪಲ್ಲು. ಲೇಬರಿಗೆ ಬರೋದು ವೇಜಸ್ ಅಥವಾ ಸ್ಯಾಲ್ರಿ. ಕ್ಯಾಪಿಟಲ್ ಅಂತಂದರೆ ಮ್ಯಾನ್ ಮೇಡ್ ರಿಸೋರ್ಸು, ಮಷೀನ್, ಟೂಲ್ಸ್, ಬಿಲ್ಡಿಂಗ್ಸ್, ಇಕ್ವಿಪ್ಮೆಂಟ್ ಎಲ್ಲ ಎಕ್ಸಾಂಪಲ್ಲು. ಕ್ಯಾಪಿಟಲಿಗೆ ಅಥವಾ ಅದರಿಂದ ಪಡ್ಕೊಳ್ಳೋದು ಇಂಟ್ರೆಸ್ಟು. ಆಂಟ್ರಪ್ರಿನರ್ಶಿಪ್ ಅಂತಂದರೆ ಆರ್ಗನೈಸೇಷನ್, ರಿಸ್ಕ್ ಟೇಕಿಂಗ್ ಆ್ಯಂಡ್ ಡಿಸಿಷನ್ ಮೇಕಿಂಗ್. ಬಿಸ್ನೆಸ್ ಓನರ್ಗಳಿರ್ತಾರೆ, ಮ್ಯಾನೇಜರ್ಸು, ಇನೋವೇಟರ್ಸ್ ಇರ್ತಾರೆ, ಅದರಿಂದ ಬರೋದು ಪ್ರಾಫಿಟ್. ಸಿಂಪಲ್ ಇದೆ. ಒಂದು ಸಾರಿ PDF ಅನ್ನು ಆಮೇಲೆ ಬೇಕಿದ್ರು ಓದ್ಬೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಸೊ ಎಲ್ಲ ಸಹ ಏನಾಗಿರುತ್ತೆ? ಲಿಮಿಟೆಡ್ ಆಗಿರುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಇಕನಾಮಿ ಸ್ಟಾರ್ಟ್ ಆಗಿರೋದೇ ಹೀಗೆ. ಸ್ಕ್ಯಾರ್ಸಿಟಿ ಇರೋದ್ರಿಂದಾನೇ ಇಕನಾಮಿ ಅನ್ನುವಂಥ ಸಬ್ಜೆಕ್ಟ್ ಇದೆ, ಇಕನಾಮಿಕ್ಸ್ ಇದೆ ಅಲ್ವಾ? ದೇ ಆರ್ ಲಿಮಿಟೆಡ್. ದೇ ಕ್ಯಾನ್ ಬಿ ಕಂಬೈನ್ಡ್ ಇನ್ ಡಿಫ್ರೆಂಟ್ ಪ್ರಪೋರ್ಷನ್ ಅಲ್ವಾ? ಎಲ್ಲವನ್ನ ಬೇರೆ ಬೇರೆ ರೀತಿ, ಬೇರೆ ಬೇರೆ ಅನುಪಾತದಲ್ಲಿ ನಾವು ಕಂಬೈನ್ ಮಾಡಬಹುದು. ದೇ ಹ್ಯಾವ್ ಅಲ್ಟರ್ನೇಟಿವ್ ಯೂಸಸ್. ಲ್ಯಾಂಡನ್ನು ಒಬ್ಬರು ಕೃಷಿಗೆ ಬಳಸಬಹುದು, ಇನ್ನೊಬ್ಬರಲ್ಲಿ ಫ್ಯಾಕ್ಟ್ರಿಯನ್ನು ಬಿಲ್ಡ್ ಮಾಡಬಹುದು. ಒಂದೇ ರಿಸೋರ್ಸಿಗೆ ಬೇರೆ ಬೇರೆ ಯುಟಿಲಿಟೀಸ್ ಅಥವಾ ಯೂಸಸ್ ಇದೆ. ದೇ ಹ್ಯಾವ್ ಇಕನಾಮಿಕ್ ವ್ಯಾಲ್ಯೂ, ಪ್ರತಿಯೊಂದಕ್ಕೂ ಇಕನಾಮಿಕ್ ವ್ಯಾಲ್ಯೂ ಇದೆ. ಮತ್ತು ದೇ ಆರ್ ಪ್ರೊಡಕ್ಟಿವ್ ರಿಸೋರ್ಸಸ್. ಎಲ್ಲ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆಂಟ್ರಪ್ರಿನರ್ಶಿಪ್ ಎಲ್ಲ ಇದೆಯಲ್ವಾ, ಪ್ರೊಡಕ್ಟಿವ್ ರಿಸೋರ್ಸ್ಗಳು ಇದು. ಭಾರತದಲ್ಲಿ ನೋಡಿದರೆ ಲ್ಯಾಂಡ್ ಇದೆ, ಲೇಬರ್ ಇದ್ದಾರೆ, ಕ್ಯಾಪಿಟಲ್ ಇದೆ, ಆಂಟ್ರಪ್ರಿನರ್ಶಿಪ್ ಇದೆ, ಎಲ್ಲವೂ ಇದೆ. ಕೆಲವೊಂದು ಹೆಚ್ಚಿರುತ್ತೆ, ಕೆಲವೊಂದು ಕಡಿಮೆ ಇರುತ್ತೆ ಅಲ್ವಾ? ಇಂಡಿಯಾಸ್ ಡೆವಲಪ್ಮೆಂಟ್ ಡಿಪೆಂಡ್ಸ್ ಆನ್ ಎಫಿಷಿಯಂಟ್ ಯೂಸ್ ಆಫ್ ಆಲ್ 4 ಫ್ಯಾಕ್ಟರ್ಸ್. ಎಲ್ಲವನ್ನ ಯಾವ ರೀತಿ ದಕ್ಷತೆಯಿಂದ ನಾವು ಯೂಸ್ ಮಾಡ್ಕೊಳ್ತೀವಿ, ಅದರ ಆಧಾರದ ಮೇಲೆ ನಮ್ಮ ಡೆವಲಪ್ಮೆಂಟ್ ನಿರ್ಧಾರ ಆಗುತ್ತೆ. ಸೊ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆಂಟ್ರಪ್ರಿನರ್ಶಿಪ್ ಆರ್ ದಿ 4 pillars ಆಫ್ ಪ್ರೊಡಕ್ಷನ್. ವೆನ್ ದೇ ವರ್ಕ್ ಟುಗೆದರ್ ಎಫಿಷಿಯೆಂಟ್ಲಿ, ದೇ ಕ್ರಿಯೇಟ್ ವೆಲ್ತ್ ಆ್ಯಂಡ್ ಇಂಪ್ರೂವ್ ಲೈಫ್ಸ್. ಎಲ್ಲದಕ್ಕೂ ಹೋಗಿ ಸೇರೋದು ಎಲ್ಲ. ಆಮೇಲೆ ನಾವು ಏನು ಹೇಳ್ತೇವೆ? ರಿಸೋರ್ಸಸ್ ಆರ್ ಲಿಮಿಟೆಡ್ ಬಟ್ ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್. ಸೊ ಯೂಸ್ ಫ್ಯಾಕ್ಟರ್ ವೈಸ್ಲಿ, ಪ್ರೊಡ್ಯೂಸ್ ಮೋರ್, ಲಿವ್ ಬೆಟರ್. ಇದು ಬಹಳ ಮುಖ್ಯವಾದಂಥ ತತ್ವ ಎಕನಾಮಿದು. ಅರ್ಥ ಆಗಿರ್ಬೋದು ಅಂದ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್.